ಗೈಸ್ ಎನ್ನಿಂದ ಸಿಗ್ತಿಲ್ಲ, ಎನ್ ಸಿಕ್ಕಿದ್ರೆ ಏನೋ ಒಂದು ಮಾಡ್ಬೋದು. ಎನ್ನೊಂದು ಹುಡುಕ್ತಾ ಇದೀವಿ ನಾವು. ಏನು ನಾವೆಲ್ಲಿ ಬತ್ತೀವಿ ಅಲ್ಲ ಬತ್ತೀರ ಅವ್ರ ಅಲ್ಲ ಹಂಗಲ್ಲ, ಇಬ್ರು ಒಟ್ಟಿಗೆ ಹೋಗ್ಬೇಕು. ಏನು ಹೋಗ್ಬಿಡ್ತಾನಂತೆ. ಏನ್ ಫಾರ್ ನಾರ್ಮಲ್ ಟೀ ಕುಡಿತೀಯಾ? ಅಣ್ಣ ಒಂದು ನಾರ್ಮಲ್ ಟೀ ಕೊಡೋಣ. ಅಣ್ಣ ಒಂದು ನಾರ್ಮಲ್ ಟೀ ಅಣ್ಣ, ಅರ್ಜೆಂಟು. ಆರಿದ್ರೂ ಪರವಾಗಿಲ್ಲ. ಆಪನೆಂಟ್ ಅವ್ನು ಮೋಸ ಮಾಡ್ತಾವನಪ್ಪ. ಅಣ್ಣ ಒಂದು ಸ್ವಲ್ಪ ಕೊಡ್ಬೇಕಿತ್ತು ನಾವು. ಗೈಸ್ ನಾರ್ಮಲ್ ಟೀ ಅಲ್ಲಿ ಬರ್ತೈತಿ, ನಾರ್ಮಲ್ ಟೀ ಅಂತ. ಸ್ವಲ್ಪ ಕುಡ್ಬಿಟ್ಟು ಇಟ್ಬಿಟ್ಟು ನಡಿ ಹೋಗ್ಬಿಡೋಣ. 17 ನಿಮಿಷ ಅಷ್ಟೇ. ಇಕ್ಕಿಲ್ಲಿ ಸಾಕು. ಜೈ ಅನ್ನೋಣ. ನಾರ್ಮಲ್ ಟೀ ಡ್ರಂಕ್. ಅವ್ರು ಕುಡಿತವ್ರು. ಬಂದ್ರು ಇಕ್ಬಿಡ್ರಿ. ನಿನಗೆ ಟೀ ಚಿಂತೆನಾ? ಬಾ ಹೋಗಿ ಆರೆಂಜು. ನಮ್ಮ ಅಮ್ಮನ ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ, ಟೀನು ಬಿಡಲ್ಲ ಅಂತಾರಪ್ಪ ನಮ್ಮ ಅಮ್ಮ. ಟೀ ಕುಡಿತಾವ್ರ ಅವನು ಇದಕ್ಕೆ ಬಿಲ್ ಬೈತಾರೋ. ಚಿರಾನ್ ಮಾಡೋದೆಲ್ಲ ಹಿಂಗೆ. ಗೈಸ್ ಅವರು ಪಕ್ಕ ಆರೆಂಜ್ಗೆ ಹೋಗಿರೋದು, ನಾನು ಇವಾಗ ಆರೆಂಜ್ಗೆ ಹೋಗ್ಬೇಕು ಇವಾಗ. ಓ ಆನಿಯನ್ ತಿಂತವ್ರ? ಯಾಕೆ ಬಂದ್ರಿ ನೀವು? ಅವ್ರು ಆನಿಯನ್ ತಿನ್ಲಿ, ನಾವು ಒಳ್ಳೆ ಫ್ರೂಟ್ ತಿನ್ನೋಣ. ಇಲ್ಲ ನೋಡ್ತೀನಿ ನಾನು. ನೆಕ್ಸ್ಟ್ ಬೈ ಬೇಗ ಟಕ್ ಟಕ್ ಅಂತ 2 ಹಾಕ್ಬಿಡು ಬೈ. 2 ಹಾಕ್ಬಿಡು ಬೈ. ಹಾಕು ಬೈ ಬೇಗ. 2 ಹಾಕ್ಬಿಡು ಬೈ ಬೇಗ. ಟಕ್ ಅಂತ ಹಾಕ್ಬಿಡು ಬೈ. ನಮ್ದು ಕೊಡೋಣ. 23 ರೂಪಾಯಿ ಅಮ್ಮ. 23 ರೂಪಾಯಿ ಕೊಡಮ್ಮ. ನೀನೇನ್ ಮಾಡ್ತೀಯಲ್ಲ ಕೊಡಮ್ಮ 23 ರೂಪಾಯಿನ ಅಷ್ಟೇ. ಓಫರ್ ಆರೆಂಜು ಡನ್. ಅವಳಿಗೆ ಹಾಕ್ಬಿಡ್ವಾ. ಓಫರ್ ತೋರಿಸ್ಬಿಟ್ಟು ಹೋಗ್ತಾ ಪಿ ಅವನು ನಂಗೆ ಏನ್ ಮಾಡೋದು ಹೇಳೋ. ಗಾತ್ರ ಪೈನಾಪಲ್ ಕೇಕು 70 ರೂಪೀಸ್ ಅಂತೆ. ಇದು ಬಜೆಟ್ ಕೊಟ್ಟಿದ್ದಾರೆ. ಸೊ ಬಜೆಟ್ ಕಮ್ಮಿ ಮಾಡಿ ಪೈನಾಪಲ್ ಅಲ್ಲೇ ಬರ್ಬೇಕು. ನನ್ಗಿದ್ರಲ್ಲಿ ಒಂದು ಗೊತ್ತಾಗಿಲ್ಲ. C ಫಾರ್ ಕೇಕ್ ತಿಂದ್ರು, ಹನಿ ಕೇಕ್ ತಿಂದ್ರು. ಇವಾಗ P ಫಾರ್ ಪೈನಾಪಲ್ ಕೇಕ್ ತಿಂತವ್ರಂತೆ. ಇದು ಆಗುತ್ತಾ ಇಲ್ವಾ ಅನ್ನೋದೊಂದು ಡೌಟು. ನೀವೇ ವಿವರಿಸ್ಬಿಡಿ. ಅವ್ರೇ ಹೇಳೋರಪ್ಪ. ಪೈನಾಪಲ್ ಅಂತ ಅವರೇ ಹೇಳವ್ರೆ. ಪೈನಾಪಲ್ P ಫಾರ್ ಪೈನಾಪಲ್. ಎತ್ಕಮ್ಮ ನೀನು ತಿನ್ನಮ್ಮ. ಬಾ ತಿನ್ಕೊಂಡು ಹೋಗಮ್ಮ. ನೆಕ್ಸ್ಟ್ ಲಾಸ್ಟ್ ಬಾ. ನಾವೇ ಫಸ್ಟು ಬಾ ಮಮ್ಮಿ. ಲೆಟ್ಸ್ ಗೋ ಗೈಸ್. MNO ಸೇಮ್ ಲೆಟರ್ ಅಲ್ಲಿ ಇದ್ದೀವಿ. MNO P. ಚೆನ್ನಾಗಿದ್ದೀರಾ? ಅಯ್ಯೋ ಥ್ಯಾಂಕ್ ಯು ಅಕ್ಕ. ಚೆನ್ನಾಗಿ ಮಾಡ್ತಾ ಇದ್ದೀರಾ ನೀವಂತ. ಅಮ್ಮ ನೀವು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಇದು ಯಾವ್ದೋ ಒಂದು ಚಾಲೆಂಜ್ ತಗೊಂಡಿದ್ದೀವಿ ಅಕ್ಕ. ಇನ್ನೊಂದು 10 ನಿಮಿಷ ಬಾಕಿ ಐತೆ. ಸಿಗ್ತೀವಿ ಓಕೆ. ಬಾಮ 10 ನಿಮಿಷ ಅಷ್ಟೇ. 10 ನಿಮಿಷ ಗೈಸ್ ಟೈಮ್ ಇರೋದು. MNOP. ಇನ್ನೊಂದು 13 ನಿಮಿಷ ಅಷ್ಟೇ ಟೈಮ್ ಇರೋದು. ಅಷ್ಟೇ 13 ನಿಮಿಷ. ನಾವು ಅಮ್ಮ ಓಡ್ ಬರ್ತಿಲ್ಲ. ಓಲಿ ಆರಾಮಾಗಿ ಬಾಬು. ಬಿದ್ಕಿದೋದಿ. ಆಮೇಲೆ ನಾನು ಫಸ್ಟ್ ಟೈಮ್ A to Z ಮಾಡ್ತಾರೆ ಟೈಮಲ್ಲಿ ಸ್ಟಕ್ ಆಗಿದ್ದು ನಾನು ಕ್ಯೂ ಇಂದ ಏನು ಸಿಗುತ್ತೆ ಅಂತ ನಾನು ನೋಡಬೇಕು. ಆಲಿಗಡ್ಡೆ ಬಾ ಆಲಿಗಡ್ಡೆ. P ಫಾರ್ ಪೊಟ್ಯಾಟೊ ಗೈಸ್. MNOP. ನಮ್ಮ ಅಮ್ಮ ಎಷ್ಟು ಮೇಲೆ ನಡ್ಕೊಂಬತ್ತವ್ರೆ. ಹುಡುಕಂದ್ರೆ ಡ್ಯಾನ್ಸ್ ಮಾಡ್ತಾವನೆ. ಮುಗೀತಾ? P ಫಾರ್ ಪೊಟ್ಯಾಟೊ. ಬೇಡ ಪ್ರಾಪರ್ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಬೇಡ ಅಮ್ಮ ಇಸ್ಕೊಂಡೆ ಬಾ. ಅಕ್ಕ ಇದೊಂದು ಬೇಕು ನಮಗೆ. ಇದೊಂದು ಪೊಟ್ಯಾಟೊ ಬೇಕು. ಒಂದೇ ಸಾಕಕ್ಕ. ಒಂದು ವಿಡಿಯೋ ಬೇಕಾ? ತಿನ್ಬೇಕೀಗ ಅದಕ್ಕೆ. ಎತ್ಕೊಳ್ಳ. ಥ್ಯಾಂಕ್ ಯು ಅಕ್ಕ. ಕ್ಯೂ ಅಲ್ಲಿ ಒಂದು ಚಾಕ್ಲೇಟ್ ಸಿಗುತ್ತೆ. ಯಾವ ಚಾಕ್ಲೇಟು? ಅದು ಯಾವ್ದೋ ಸಣ್ಣ ಅಮ್ಮ ಫಸ್ಟ್ ಇದು ತಿನ್ಬೇಕಿರಮ್ಮ. ಒಂದು ನಿಮಿಷ ಕಡಿಯ ಏನಾಗುತ್ತೆ. ಪೊಡ ತಿನ್ಬಿಡೆ. ಕ್ಯೂ ಅಲ್ಲಿ ಏನಿರುತ್ತೋ? ಕ್ಯೂ ಅಲ್ಲಿ ಯಾವ್ದೋ ಬಿಸ್ಕೆಟ್ ಬರುತ್ತೆ ನೋಡು. ಕ್ಯೂ ಇಲ್ಲ. ನಡಿ ಹೋಗ್ಬಿಡಂಬ. ಕ್ಯೂ ಅಲ್ಲಿ ಏನೋ ಬರುತ್ತೆ. ನೀನೊಂದು ಫುಲ್ ಇದ್ರಲ್ಲಿ ಹುಡುಕ್. ನಮ್ಮಮ್ಮ ಕ್ಯೂ ಅಲ್ಲಿ ಹುಡುಕ್ತವ್ರೆ.
ಕ್ಯೂ ಅಲ್ಲಿ ಒಂದು ಸ್ವಲ್ಪ ಸಿಗೋದು ಕಷ್ಟ. ನಾನು ಒಂಚೂರು ಒಂದು ಇದ್ರ ತರ ಐತೆ ಕ್ಯೂ. ಸರಿ, ನಿನಗೆ ಸಿಕ್ಕಿದ್ರೆ ನನ್ನ ಕರಿ. ಅದು ಸಿಕ್ಕಿದ್ರೆ ನನ್ನ ಕರಿ. SF ಅಲ್ಲೇ ಐತಲ್ಲ. ಎಸ್ ಅಲ್ಲ, ಬರೀ ಕ್ಯೂ ಮಾತ್ರ ಹುಡುಕ್ಬೇಕು. ಕ್ಯೂ ಆದ್ಮೇಲೆ ಹೋಗ್ಬೇಕು. ನೀವು ಹುಡುಕ್ತಾರೋ ನನ್ನ ಮಗ ಮೋಸ ಮಾಡ್ತಾನೆ, ಹುಟ್ಟು ಮೋಸ ಮಾಡ್ತಾನೆ. ಸರಿ, ಆ ಕಡೆಗೆ ಹೋಗಾಯ್ತು. ಮತ್ತೆ ನಾನು ಹಿಂದೆ ಬರ್ಬೇಡ. ಸರಿ ಹೋಗು, ನಾನು ಆ ಕಡೆ ಹೋಗ್ತೀನಿ. ಸರಿ ಹೋಗು. ಅಲ್ಲ ನೋಡ, ನೀವಿಬ್ರು ಇದ್ರೆ ಎಲ್ಲಿ ಮಾಡಲಿ. ಸುವಲ್ ಕರೆಕ್ಟ್ ಮಾಡಿಸಿ, ಎರಡು ಮಾಡು. ಕೊಯ್ನಾ ಸೀಟ್ಸ್. ಕ್ಯೂ ನೋ. दिखो भाई, दिखो कितने वो? अरे भाई स्मॉल छोटा वाला बोता भाई, छोटा वाला ಗೈಸ್. ಇಲ್ಲಿ ಐತೆ ನೋಡಿ, ಅದೇ ಅಲ್ಲಿ ಐತಲ್ಲ ಕೊಯ್ನಾ ಸೀಟ್ಸ್ ಅಂತ. ಅದೇ ಅದು 455 ರೂಪಾಯಿ, 400 ರೂಪಾಯಿ ದೋಸ್ತೈತೆ. ಈಗ ಹೆಂಗೆ ಮಾಡೋಕ್ಕೈತೈತೆ? ಉಸ್ಸೆ ಬಿ ಚೋಟ ನೈ ಕ್ಯೂ ಇಂದ ಸಿಕ್ಕಾಪಟ್ಟೆ ಕಷ್ಟ. ಕ್ಯೂ ಇಂದ ಹುಡ್ಕೋದು ಸಿಕ್ಕಾಪಟ್ಟೆ ಕಷ್ಟ. ನೀವು ಆಲ್ಮೋಸ್ಟ್ ಯಾವ್ದಿದೆ ಅಂತ ನಾನು ಗೆಸ್ ಮಾಡ್ಲಾ? ಕ್ಯೂ ಅಲ್ಲಿ ಇದ್ದೀರಾ ಗೆಸ್ ಅಲ್ಲಿ? ನಾನು ಅದ್ರಲ್ಲೇ ಇದ್ದೀನಿ. ನನಗೊಂದು ಸಿಕ್ಕೈತೆ, ಅದ್ರ ರೇಟ್ ಜಾಸ್ತಿ, 400 ರೂಪಾಯಿ ಅಂತ. ಕ್ಯೂ ಬೇಕು, ಎಲ್ಲ ಕ್ಯೂ ಹುಡ್ಕೋಚಿರಂತ ಏನ್ ಕಾಣಿಸಲ್ಲ. ಕ್ಯೂನೇ ಸಿಗ್ತಾ ಇಲ್ವೇ? ಗೈಸ್, ಇನ್ನೊಂದು 4 ನಿಮಿಷ ಅಷ್ಟೇ ಬಾಕಿ ಇರೋದು. ನಮ್ಮಮ್ಮ ಇದ್ರಲ್ಲಿ ಹುಡುಕ್ತವ್ರೆ, ಇದ್ರಲ್ಲಿ ಏನಾದ್ರು ಕ್ಯೂ ಸಿಗ್ಬೋದಾ ಅಂತ. ಬಟ್ ಇದೆಲ್ಲ ಡ್ರೈ ಫ್ರೂಟ್ಸು, ಚಾಕ್ಲೇಟ್ ಅಂತ ಇರೋದು. ಕ್ಯೂ ಅಂತ ಯಾವುದೂ ಇಲ್ಲ ಇದರಲ್ಲಿ. ನೋಡಬೇಕು ಕ್ಯೂ ಇಂದ. ಗೂಗಲ್ ಸರ್ಚ್ ಮಾಡ್ತಾನೆ ಅಂತ ಹೇಳ್ತೀನಿ, ನೋಡಲ್ಲಿ ಹೇಳ್ತೀನಿ. ಇದು ಮೋಸ, ಈಗ ಹೇಳ್ತೀನಿ. ಕ್ಯೂ ಏನೋ ಸಿಕ್ಬಿಟ್ಟೈತೆ. ನಾವು ಕ್ಯೂ ಪರವಾಗಿಲ್ಲ ಏನ್ ತೊಂದರೆ ಇಲ್ಲ. ಕ್ಯೂ ಸಿಕ್ತು ಅಂತ ಕ್ಯೂ ಸಿಕ್ತು. ಕರಿ ಅವನ್ನ. ಟೈಮ್ ಅಪ್ ಗೈಸ್. ಸುವೈಲ್, ಟೈಮ್ ಅಪ್. ಫೈನಲಿ 1 hour ಕಂಪ್ಲೀಟೆಡ್. ಇನ್ನೊಂದ್ಸಲ ಓಪನ್ ಮಾಡ್ದ. ಇವನ್ ಗೂಗಲ್ ಸರ್ಚ್ ಮಾಡಿದ್ನಾ? ನಮ್ಮಮ್ಮ ಪಾಸ್ವರ್ಡೇ ಗೊತ್ತಿಲ್ಲ ನನಗಿನ್ನು. ನಾನು ನಾನೇ ಗೂಗಲ್ ಅಂತ ನೋಡಿದ್ದೀನಿ. ಎಷ್ಟು ಸುಳ್ಳು ನೋಡಿಲ್ಲ. ಆ ಬಿಲ್ ಎತ್ಕೋ. ಇರೋ ತೋರಿಸ್ತೀನಿ. ಇಂಥ ಮೋಸ. ಇದಕ್ಕೆ ಹೋಗಿದ್ದೀನಿ. ಇಲ್ಲ ಬಿಡು. ಸರಿ, ನೀವು ಅಮ್ಮ ಮೇಲೆ ಆನೆ ಇಡು. ಅಂತ ನಾನು ಓದಕ್ಕೆ ಈ ಕಡೆ ಬಾ, ಜಾಗ ಬಿಡು. ಓಪನ್ ಮಾಡ್ತೀನಿ. ನೀವು ಅಮ್ಮ ಮೇಲೆ ಆನೆ ಇಡು. ನೀವು ಅಮ್ಮ ಮೇಲೆ ಆನೆ ಇಡು. ಮಮ್ಮಿ ಮೇಲೆ ನಾನು ನಮ್ಮಮ್ಮ ಬ್ರೌಸರ್ ನೋಡ್ತಾ ಇದ್ದಿದ್ದು ನೋಡಿ. ತರ ಆಂಟಿ ತೋರಿಸ್ತೀನಿ. ಹೋದ್ರೈತದೆ ಅಮ್ಮ ಮೇಲೆ ಆಣೆ ಬಿಡ. ನಾನು ಓಪನ್ ಮಾಡಿದ್ದೆ ಕಣ್ಣಿಂದ ನೋಡೋರಂತೆ. ಪಾಸ್ವರ್ಡ್ ಗೊತ್ತಮ್ಮ. ಅದ್ರಲ್ಲೇ ಮೈಕ್ ಇರಿಸೋಲ್ಲ, ಅದನ್ನೇ ಹಾಕ್ಬೇಕು. ಗೈಸ್, ನಾವು ಕೂಡ ಕ್ಯೂ ಅಲ್ಲಿ ಸ್ಟಾಪ್ ಆಗಿದ್ದೀವಿ. ಇವನು ಕೂಡ ಕ್ಯೂ ಅಲ್ಲಿ ಸ್ಟಾಪ್ ಆಗಿರೋದು. ಟೈಮು ಆಗಿದೆ, ನೀಟಾಗಿದೆ. ಸುವೆಲ್, ನನಗೆ ಕ್ಲಾರಿಟಿ ಕೊಟ್ನಾ? ಟೈಮ್ ಆಗೈತೆ ಅಲ್ವಾ? ಅವನು ಹೇಳ್ತಿರೋದೇನಂದ್ರೆ ಟೈಮ್ ಆಗೈತೆ ನಾವು ಬಿಲ್ ಮಾಡ್ಬಿಟ್ವಿ ಅಂತಲ್ಲ. ಇನ್ನೂ ಒಂದು ಪಾಯಿಂಟ್ ಕೊಡ್ತೀನಿ ಅವ್ನು ಬಂದ್ಮೇಲೆ. ಸುವೆಲ್, ಒಂದ್ ನಿಮಿಷ. ಆಟ ಹೆಂಗಿರೋದು ಸುವೆಲ್? ಏನೇ ತಗೊಂಡ್ರು ತಿಂದಾದ್ಮೇಲೆ ಲೆಕ್ಕ ಆಗುತ್ತಾ, ತಿನ್ನೋಕಿನ ಮುಂಚೆ ಲೆಕ್ಕ ಆಗುತ್ತಾ? ಕರೆಕ್ಟ್ ತಾನೆ? ನಿನ್ ಪಾಯಿಂಟ್ಗೆ ಬರೋಣ. ನೀನ್ ಬಿಡಲ್ಲಪ್ಪ ನೀನು. ತೋರಿಸ್ಲಾ? ಸರಿ ತೋರಿಸ್ತೀನಿ. ಸುವೆಲ್, ಇವಾಗ ಅವ್ನು ಹೇಳ್ತಿರೋದು ಬಿಲ್ ಹಾಕ್ಸ್ಕೊಂಬರೋ ಅಷ್ಟಲ್ಲಿ ನೀವು ಬಿಡ್ಡಿಲ್ಲ ಅಂತ ಹೇಳ್ದ. ನಾನು ಟೈಮ್ ಆಯ್ತು ಅಂತ ಹೇಳ್ದೆ ಅವನಿಗೆ. ಅವನು ಬಿಲ್ ಹಾಕ್ಸ್ಕೊ ಬಂದ. ಸರಿ, ಅವನು ನಾನು ಟೈಮ್ ಆಯ್ತು ಅಂತ ಮುಂಚೆನೆ ಹೇಳ್ಬಿಟ್ಟೆ. ಗೈಸ್, ಇವಾಗ ಒಂದ್ ನೋಡಿ, ಇಷ್ಟ ಗಂಟೆ ವಾದ ಮಾಡ್ತಿದ್ಯೇನಂದ್ರೆ ಅವನು ನಾನು ಬಿಲ್ ಹಾಕ್ಸಿದ್ದೀನಿ, ಟೈಮ್ ನೋಡು ಅಂತ. ಇವಾಗ ವಾದ ಮಾಡ್ತಿದ್ದೀನಿ, ನಾನು ಬಿಲ್ ಹಾಕ್ಸಿದ್ದೀನಿ, ತಿನ್ಬೇಕಿತ್ತು ಅಂತ. ಒಟ್ನಲ್ಲಿ ನೀನು ಕ್ಯೂ ಅಲ್ಲಿ ಸ್ಟಾಪ್ ಆಗಿದ್ಯಾ, ನಾನು ಕ್ಯೂ ಅಲ್ಲಿ ಸ್ಟಾಪ್ ಆಗಿದ್ದೀನಿ. ಜಸ್ಟ್ 20 ಸೆಕೆಂಡ್ 10 ಸೆಕೆಂಡ್ ಅಲ್ಲಿ ಕೇಳು. ನಮ್ಮಮ್ಮ ತಗೊಂಡ್ ಕೈಲಿ ಹಿಡ್ಕೊಂಡಿತ್ತು. ಒಂದ್ ನಿಮಿಷ. ನೀನ್ ತಿಂದಿಲ್ಲ ತಾನೆ? ಕ್ಯೂ ಆಪೋಸಿಟ್ MNOP P. ನೀನು P, ನಾನು P ಅಷ್ಟೇ. ನೀನು ತಿಂದಿಲ್ಲ, ನಾನು ತಿಂದಿಲ್ಲ. P ಅಲ್ಲಿ ಸ್ಟಾಪ್ ಆಗಿದ್ದಾರೆ ಇಬ್ರು. ಕ್ಯೂ ಅಲ್ಲಿ ಸ್ಟಾಪ್ ಆಯ್ತು. ತಿಂದಿಲ್ಲಲ್ಲ? ಅದೇ P ಸ್ಟಾಪ್. ಗೈಸ್, ಅಂತೂ ಇಂತೂ ಫೈನಲಿ ಮುಗಿಸ್ದೆ. ಕ್ಯೂ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಬಟ್ ಆದರೂ ಕ್ಯೂ ಹೆಂಗಿದ್ರು ಇದು ಐತೆ ಅಂತ. ಈಗ ನೆಕ್ಸ್ಟ್ ಯಾರಾದರೂ A to Z ಚಾಲೆಂಜ್ ಮಾಡ್ತಿರೋ ಟೈಮಲ್ಲಿ ಇದು ನೋಡ್ಕೊಳ್ಳಿ. ಕ್ಯೂ ಫಾರ್ ಕ್ವೇಕರ್ ಕೋಟ್ಸ್ ಅಂತ ಐತೆ. ಓಡ್ಸೋದ್ಯಾ? ಇವಾಗ ಇಲ್ಲೇ ಅವ್ರವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಎಂಡ್ ಮಾಡ್ತೀನಿ. ಇರು. ಹಲೋ. ಹಂಗೆ ವಾಪಸ್ ಕೊಡೋಕ್ಕಲ್ಲ ಬಿಲ್ ಹಾಕಿದ್ಮೇಲೆ. ಫೈನಲಿ A to Z ಚಾಲೆಂಜು ಕಂಪ್ಲೀಟ್ ಮಾಡಿದ್ದೀರಾ? A to Z ಅಲ್ಲ, A to Q A to Z ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ A to Z ಬ್ಲಾಗ್ ಕಂಪ್ಲೀಟ್ ಮಾಡಿದ್ದೀರಾ. ಹೇಗಿತ್ತು? ಸೂಪರ್. ಒಂದೇ ವಾಕ ಓಡಾಡ್ಕೊಂಡ್ ಬಂದಿದ್ದೀರಾ. ಎಷ್ಟು ಯಾರೋ ಹೇಳ್ತಿದ್ರು 1 ಕಿಲೋಮೀಟರ್ ಓಡಲ್ಲ ಅಂತ. ನನಗೆ ಗೊತ್ತಿತ್ತು ಹೆಂಗಿದ್ರು ಮೂವ್ ಆಯ್ತಾ ಇಲ್ಲಿವರೆಗೂ ಬರ್ತಾರಂತ ನನಗೆ ಗೊತ್ತಿತ್ತು. ಅಕ್ಕ, ನಿಮ್ಗೆ ಹೇಗಿತ್ತು? ಚೆನ್ನಾಗಿತ್ತು. ಓಡಾಡಿದ್ರಾ? ಇಷ್ಟ ಆಯ್ತಾ? ಇವನ್ ತಲೆ ಓಡಿಸಿಲ್ವಾ? ಏನು ಅಂತ ತಲೆ ಓಡಿಲ್ಲ ಸ್ವಲ್ಪ. ಇವನು ತಲೆ ಓಡಿಸ್ತಾನ?
ಏನೋ ಹುಡ್ಕೋಬತ್ತ ಏನದು ತೋರ್ಸು ಗೈಸ್ ಇದು ನೋಡ್ಕೊಳ್ಳಿ ಕ್ವಾಡ್ರ ತೀನಿ ಮಾ ಹೆಂಗಿತ್ತಮ್ಮ ಆಟ ಚೆನ್ನಾಗಿತ್ತು ಆದರೆ ನಡೆಯೋದೇ ಒಂದು ಹಿಂಸೆ ಆಯಿತು ಕಲ್ ರೋಡಲ್ಲಿ ನಾನು ಒಂದು ಸ್ವಲ್ಪ ನನ್ನ ಮಗ ನಡೆಯೋದಮ್ಮ ಅಂದಿರೋ ಸ್ವಲ್ಪ ಪ್ರಿಪೇರ್ ಆಗ್ತಿದ್ದೆ ನಾನು ಇಲ್ಲಿ ಸರ್ಕಲ್ ಅನ್ನಲ್ಲ ಹಂಗಾಗಿ ನಾನು ನಡೆಯೋದು ತುಂಬ ಕಷ್ಟ ಆಯಿತು ಆಟ ಚೆನ್ನಾಗಿತ್ತು ಕ್ಯಾಮ್ರಾಮನ್ಗೆ ಹೆಂಗಿತ್ತು ನನಗೆ ಸಕ್ಕತ್ತಾಗಿತ್ತು ಚಿರು ಸ್ವಲ್ಪ ತಲೆ ಓಡಿಸಲ್ಲ ಅವನು ಒಂದು ಪ್ರಾಡಕ್ಟ್ ತಿಳ್ಕೊಂಬಿಟ್ನಂದ್ರೆ ಆ ಅಂಗಡಿಗೆ ಹೋಗ್ಬಿಟ್ಟು ಅದೇ ಪ್ರಾಡಕ್ಟ್ ಹುಡುಕ್ತಾನೆ ಅಂಗಡಿಯಲ್ಲಿ ಬೇರೆ ಪ್ರಾಡಕ್ಟ್ ಅಲ್ಲಿ ಏನು ಸಿಗ್ತೈತೆ ಒಂದು 10 ಅಂಗಡಿ ಬಿಟ್ಬಿಟ್ಟು ಅದೊಂದು ಅಂಗಡಿಗೆ ಹೋಗ್ತಾನೆ ಡೈರೆಕ್ಟಾಗಿ ಅವನು ಅದಕ್ಕೆ ಚಿರು ತಲೆ ಓಡಿಸಿಲ್ಲ ಮಿಕ್ಕಿ ಚೆನ್ನಾಗಿತ್ತು ಕ್ಯಾಮ್ರಾಮನ್ ಬಿಟ್ವಿ ಬಿಸಿಲಲ್ಲಿ ಸಖತ್ ಓಡಾಡಿದ್ರು ಆ್ಯಂಡ್ ತುಂಬ ಚೆನ್ನಾಗಿತ್ತು ಮನೆಗೆ ಹೋಗಿ ಬ್ಲಾಗ್ ಎಂಡ್ ಮಾಡ್ತೀನಿ ನಾನು ರಿವ್ಯೂ ಕೊಟ್ಬಿಟ್ಟು ಬ್ಲಾಗ್ನ ಎಂಡ್ ಮಾಡ್ತೀನಿ ಡನ್ ಗೈಸ್ ಫೈನಲಿ ಈ ವಿಡಿಯೋನ ಎಂಡ್ ಮಾಡುವ ಸಮಯ ಆ್ಯಂಡ್ ನನ್ನ ಕಡೆಗೆ ಬಂದರೆ ನನಗಂತೂ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನನಗೆ ಈ ಒಂದು ಕಾನ್ಸೆಪ್ಟ್ ಮಾಡಬೇಕು ಅಂತ ಇದೆ ಇಷ್ಟ ಆಗಿತ್ತು ಅಂದರೆ ನಾನು ಮತ್ತು ನಮ್ಮ ಅಮ್ಮ ಚಿರು ಮತ್ತು ಅವ್ರ ಅಮ್ಮ ಈ ಥರ ಒಂದು ಪಾರ್ಟ್ನರ್ ಮಾಡಿದ್ರೆ ಕ್ರೇಜಾಗಿ ಬರ್ಬೋದು ಈ ಒಂದು ಚಾಲೆಂಜ್ ಅಂದ್ಕೊಂಡು ಇದನ್ನು ಮಾಡಿದ್ದು ಸೊ ಫೈನಲಿ ಸಖತ್ತಾಗಿ ಬಂದಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾವು ಹೇಗೆ ಮಾಡಿದ್ವಿ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಹೇಗೆ ಮಾಡೋದು ಅಂತ ನನಗೆ ಗೊತ್ತಿಲ್ಲ ಎಡಿಟ್ ಮಾಡ್ತಿರೋ ಟೈಮಲ್ಲಿ ನನಗೆ ಗೊತ್ತಾಗುತ್ತೆ ಟಿ ವಿಲಿ ನೋಡ್ತಿರೋ ಟೈಮಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ಸೊ ಫೈನಲಿ ಕಂಪ್ಲೀಟು ನೋಡಿದ್ದೀರಾ ಹೇಗಿತ್ತು ಇಷ್ಟ ಆಯ್ತಾ ವಿಡಿಯೋ ಆಮೇಲೆ ಇಬ್ಬರು ಎಷ್ಟು ಚೆನ್ನಾಗಿ ಆಡಿದ್ವಿ ಹೆಂಗಿತ್ತು ನಿಮ್ಗೆ ಏನೇನು ಅನಿಸ್ತು ಎಲ್ಲ ಪೂರ್ತಿ ಕಮೆಂಟ್ ಹಾಕಿ ಆ್ಯಂಡ್ ಫೈನಲಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡೋ ಸಮಯ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಫಸ್ಟ್ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಮಚ್ ಲವ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟು ಪಾನಿಪುರಿ ಚಾಲೆಂಜ್ ಬಿಟ್ಟು ನೆಕ್ಸ್ಟ್ ಯಾವ ಚಾಲೆಂಜ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಅನ್ನೋದು ಕಾಮೆಂಟ್ ಹಾಕಿ ಖಂಡಿತ ಮಾಡ್ತೀನಿ ಟೇಕ್ ಕೇರ್ ಬಾಯ್